ಸೊ ಇದು ನೋಡಿ ಬಾವಿ ಅಂತ ಹೇಳ್ತೀವಿ ಸರ್. ಅವತ್ತಿನ ಕಾಲದೊಳಗ ಕೆಲಸ ಮಾಡುವಂಥ ಕುಶಲಕರ್ಮಿ ಕುಡಿಲಿಕ್ಕೆ ನೀರು ಬೇಕಾ ಸರ್. ನೀವು ಹಂಪಿ ನೋಡಕ್ಕೆ ಹೋದಾಗ ಅಲ್ಲಿ ಒಂದು ಇದೆ ಅದೇನು ತುಂಗಭದ್ರಾ ನದಿ ಇದೆ. ಪಟ್ಟಣಕಲ್ಲು ನೋಡ್ಕೋದಾಗ ಒಂದು ಪಕ್ಕದಲ್ಲಿ ನದಿ ಇದೆ ಸರ್. ಬಾದಾಮಿ ನೋಡ್ಕೋದಾಗ ಅಗಸ್ತ್ಯ ಯಾಕಂತ ಸರ್, ಅದು ಮಳೆನು ಇಲ್ಲಿ ಬಾವಿಗಳು ತೋಡಿದೆ ಸರ್. 9 ಬಾವಿಗಳು 5 ನೋಡ್ತೀವಿ ಸರ್. ಇಲ್ಲಿ ಭೂಮಿಯಲ್ಲಿ ಬರ್ತಕ್ಕಂಥ ನೀರು ಸರ್ ಎಲ್ಲ ಬಾವಿಗಳು ಎಲ್ಲ ಕೆಳಗಡೆ ನೀರು ಬರ್ತದೆ ಸರ್ ಎಲ್ಲ 9 ಬಾವಿಗಳಲ್ಲಿ ಸೇಮ್ ಅದು. ಮೇಲೆ ಡಿಸೈನ್ ನೋಡಿದ್ರೆ ಶಿವಲಿಂಗ ಪೀಠ ಆಸನದಲ್ಲಿ ನೋಡ್ತೀವಿ ಸರ್ ನಾವೆಲ್ಲ. ಮೊದಲು ಕುಡಿಲಿಕ್ಕೆ ಯೂಸ್ ಮಾಡ್ತೀವಿ, ಇವಾಗ ಗಾರ್ಡನ್ಗೆ ಯೂಸ್ ಮಾಡ್ತೀವಿ ಸರ್. ಮೇಲೆ ಡಿಸೈನ್ ನೋಡಿದಾಗ ಶಿವಲಿಂಗ ಪೀಠ ಆಸನ ಅಂದರೆ ಇಲ್ಲಿ ಶಿವಲಿಂಗ ಡಿಸೈನಲ್ಲಿ ನೋಡ್ತಾ ಇದ್ದೀವಿ ಎಲ್ಲೋದು. ಮುಂದೆ ಅದು ನೀರು ಸೇದಲಿಕ್ಕೆ ನಾವು ಏತ ಅಂತ ಹೇಳ್ತೀವಿ ಸರ್, ಅದು ನೀರು ಸೇದಲಿಕ್ಕೆ ಸರ್ ಅದು. ಬಟ್ ಈ ದೇವಾಲಯಕ್ಕೆ ಅಂದರೆ ಆ ಸೂರ್ಯ ದೇವನ ಹೋಗ್ಲಿ ಫಸ್ಟ್ ಎಂಟ್ರೆನ್ಸ್ ಗೇಟ್ ಇದು. ಇದು ಯಾಕಪ್ಪ ಅಂತಂದ್ರೆ ಈ ದೇವಾಲಯ ಈಸ್ಟ್ ಫೇಸ್ ಇದೆ ಸರ್, ಪೂರ್ವಮುಖವಾಗಿದ್ದರಿಂದ ಜನಗಳು ಅಲ್ಲಿಂದ ಬಂದು ಕೈಕಾಲು ವಾಶ್ ಮಾಡ್ಕೊಂಡು ಆ ಟೆಂಪಲ್ ಹೋಗ್ಲಿಲ್ಲ. ಫಸ್ಟ್ ಎಂಟ್ರೆನ್ಸ್ ದ್ವಾರ ಬಂದದ್ದು. ಸುತ್ತಲೂ ಕೋಟೆ ಇತ್ತು, ಕೋಟೆ ಪಕ್ಕದಲ್ಲಿ ದುರ್ಗದ ಕೋಟೆ ಇತ್ತು, ಮ್ಯೂಸಿಯಂ ತದನಂತರ ಬಂದು ಸರ್. ಮೊದಲು ಎಂಟ್ರೆನ್ಸ್ ಗೇಟ್ ಈ ಕಡೆ ಪೂರ್ವಮುಖವಾಗಿ ಇಲ್ಲಿತ್ತು ಸರ್. ಸರ್ ನೋಡಿ ಅಂದ್ರೆ ಬೆಟ್ಟದ ಮೇಲೆ ಕಡೆ ಟಾಪ್ ಮೇಲ್ಗಡೆ ಇತ್ತು, ಆಮೇಲೆ ಬಿದ್ದಿದೆ ಸರ್. ಉತ್ತರ ಭಾರತದ ನಾಗರ ಶೈಲಿ ಒಳಗಡೆ ಸರ್. ಆ ಲಾಸ್ಟ್ ಕೊನೆಯ ದೇವರ ಕಾಣಿಸಲ್ಲ, ಆತನೇ ಶಿಖರ ಶೈಲಿ ನೋಡ್ತೀವಿ ನೋಡಿ ಸರ್. ಆಮೇಲೆ ಈ ದೇವಾಲಯ ನೋಡ್ರಿ ಸರ್, ಇಂಡಿಯನ್ ಪಾರ್ಲಿಮೆಂಟ್ ಸ್ಥಳ ಬರ್ತದೆ ಸರ್. ಪಾರ್ಲಿಮೆಂಟ್ ಓಲ್ಡ್ ಪಾರ್ಲಿಮೆಂಟ್ ಹೌಸ್ ಇವಾಗಿಂದ ಅಲ್ಲ, ಸಂಸತ್ ಭವನ್ ಅಂತ ಸರ್. ಬಟ್ ನೀವು ಎಲ್ಲೇ ನೋಡ್ಲಿಕ್ಕೆ ಹೋಗಿ ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ ಒಂದು ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ಒಂದು ದೇವಾಲಯ ನೋಡಿ ಮಾಡ್ಯ ಅಂತ ಹೇಳ್ತಾರೆ ಸರ್. ಬಟ್ ನಾರ್ತ್ ಇಂಡಿಯಾ ಆರ್ಕಿಟೆಕ್ಚರ್ 9th 11th ಸೆಂಚುರಿ ಮುಂಚಿತವಾಗಿ ಹಿಂದೂ ದೇವಾಲಯಗಳು ಮೊದಲ ಪ್ಲೇಸ್ ಒಂದು ಶಿಲ್ಪಕಲ್ಪ ಐವಳಾಗಿತ್ತು. ಬಟ್ ಓಲ್ಡ್ ಪಾರ್ಲಿಮೆಂಟ್ ವಿತೌಟ್ ಟವರ್ ಇದೆ ಸರ್. ಇಲ್ಲಿ ಟವರ್ ಒಂದು ಹೋಗುವಂಥ ಒಂದು ದೇವಾಲಯ ನೋಡ್ತಾರೆ ಸರ್. ದಟ್ ಇಸ್ ವೆರಿ ಬ್ಯೂಟಿಫುಲ್ ಪಾರ್ಲಿಮೆಂಟ್ ಓಲ್ಡ್ ಪಾರ್ಲಿಮೆಂಟ್ ಹೌಸ್ ಸರ್. ಈ ಒಂದು ದೇವಾಲಯ ನೋಡ್ತಾರೆ ದ ಡಿಫ್ರೆಂಟ್ ಆಫ್ ಆರ್ಕಿಟೆಕ್ಚರ್ ಇದಕ್ಕೆ ಚಪ್ಪರ ದೇವಾಲಯ ಜೋಪಡಿ ಮನೆ ಮುಂದೆ ಜೋಪಡಿ ಆಗ್ತದೆ, ಜೋಪಡಿ ಡಿಸೈನ್ ಮಾಡ್ಕೊಂಡು ಸರ್. ಡಿಫ್ರೆಂಟ್ ಆಫ್ ಆರ್ಕಿಟೆಕ್ಚರ್. ಈ ಒಂದು ಕಲ್ಲು ನೋಡಿದಾಗ ಇದು ಇವಾಗ ತಾನೇ ಆ ಕಲೆ ಸರ್ ಡಿಪಾರ್ಟ್ಮೆಂಟ್ ಜೋಡಿಸಿದ್ದು, ಇದೆಲ್ಲ ಹಳೆಯಗಳು ಸರ್. ಸರ್ ನೋಡಿ ಮಳೆ ಬಂದಾಗ ಮಳೆನು ಇಲ್ಲಿಂದ ಪಾಸ್ ಆಗುವಂಥ ಒಂದು ಸಂದರ್ಭ. ಬಟ್ ಆನ್ ಟಾಪ್ ಒಳಗಡೆ ನೀರು ಸ್ಟಾಕ್ ಆಗತ್ತಲ್ಲ, ಹೆಚ್ಚಾದಂಥ ನೀರು ಹೋಗ್ಲಿಕ್ಕೆ ನಾವು ಏನು ಮಾಡ್ತೀವಿ, ಇವತ್ತಿನ ಮಟ್ಟಿಗೆ ನಾವು ಪೈಪ್ ಕೊಡ್ತಾ ಇದ್ದೀವಿ ಸರ್. ಅವತ್ತಿನ ಪೈಪ್ಗಳು ಇದ್ದಿಲ್ಲ ನೋಡಿ, ಇಸ್ ವೆರಿ ಬ್ಯೂಟಿಫುಲ್. ನೀರು ಹೋಗ್ಲಿಕ್ಕೆ ಒಂದು ಅರ್ನಾಳಿಗೆ ಅಂತ ಹೇಳ್ತದೆ ಪೈಪ್ ಸಿಸ್ಟಮ್. ಮೇಲೆ ನೀರು ಸ್ಟಾಕ್ ಆಗತಿ, ಬಟ್ ಮೇಲೆ ಬಿದ್ದಂತ ನೀರು ಇಲ್ಲಿ ಪಾಸ್ ಆದರೆ ಆನ್ ದ ಟಾಪ್ ಅಲ್ಲಿ ಒಳಗಡೆ ಸ್ಟಾಕ್ ಆಗಲ್ಲ. ಆ ನೀರು ಹೋಗ್ಲಿಕ್ಕೆ ದ ಇಂಜಿನಿಯರ್ಸ್ ಪ್ಲಾನ್ಗೆ ನೆಲೆಮಾಳಿಗೆ ನಾವು ಪೈಪ್ ಕೊಡ್ತೀವಿ ಸರ್. ಬಟ್ ಈ ಕಲ್ಲುಗಳನ್ನು ಯಾವ ತಾನಾಗಿ ಲಾಕಿಂಗ್ ಸಿಸ್ಟಮ್ ಕಟ್ ಮಾಡ್ಕೊಂಡು ನೋಡಿ ಸರ್. ಒಂದಕ್ಕೊಂದು ರೇಖಾಗಣಿತದ ಒಳಗುವಂಥ ಒಂದು ಟ್ರಯಾಂಗಲ್ ಡಿಸೈನ್ ಒಳಗುವಂಥ ಒಂದು ಇಂಟರ್ನಲ್ ಲಾಕಿಂಗ್ ಕಲ್ಲುಗಳು ಯಾವ ಥರ ಕೆತ್ತಿ ಮಾಡ್ಕೊಂಡ ಸರ್. ಯಾವುದೇ ಮಷಿನ್ಸ್ ಇಲ್ಲದೆ ಈ ಥರ ಒಂದು ದೇವಾಲಯಗಳನ್ನು ಈ ಚಾಲುಕ್ಯ ಮಾಡ್ಕೊಂಡಿದ್ದು. ಬಟ್ ಈ ಪಿಲ್ಲರ್ ಡಿಸೈನ್ಸ್ ನೋಡ್ತೀವಿ ಸರ್, ಇಟ್ಸ್ ವೆರಿ ಬ್ಯೂಟಿಫುಲ್. ನೋಡಿ ಈ ಚಾಲುಕ್ಯ ಒಂದು ಮನೆ ದೇವತೆ ಅಂತ ಹೇಳಿದಾಗ ನಾವು ಗಜಲಕ್ಷ್ಮಿ ಅಂತ ಹೇಳ್ತೀವಿ ಸರ್. ಬಟ್ ಇಸ್ ಅ ಬುದ್ಧಿಸ್ಟ್ ಆರ್ಕಿಟೆಕ್ಚರ್ ಇದು ಸರ್ ಇದರಲ್ಲಿ. ಬಟ್ ನೋಡಿ ನಾವು ಪ್ರತಿಯೊಂದು ಒಂದು ದೇವಾಲಯಕ್ಕೆ ಹೋಗ್ಬೇಕಾದ್ರೆ ಎಂಟ್ರೆನ್ಸ್ ಗೇಟ್ ದೊಡ್ಡದಾಗಿದೆ ಸರ್. ಇಲ್ಲಿ ಚಿಕ್ಕದಾಗಿದೆ ಅಂದ್ರೆ ದೊಡ್ಡದಾಗಿ ತಗ್ಗಿ ಬಗ್ಗಿ ನಡೆಯಬೇಕಲ್ವಾ, ಹಾಗೆ ತಗ್ಗಿ ಬಗ್ಗಿ ನಡೆಯುವ ಉದ್ದೇಶದಿಂದ ಚಿಕ್ಕದಾಗಿ ಇಲ್ಲೊಂದು ದೇವಾಲಯ ಮಾಡ್ಕೊಂಡು ಸರ್. ಎಂಟ್ರೆನ್ಸ್ ಗೇಟು ಸ್ಮಾಲ್ ಆಗಿ 3 ಗರ್ಭಗುಡಿ ಒಂದು ಚಿಕ್ಕದಂತ ದೇವಾಲಯ ಸರ್ ಇದು. 1 2 3 3 ಗರ್ಭಗುಡಿ ಸರ್. ಇಲ್ಲಿ ಅಂತರಾಳ ಅಂತ ಹೇಳ್ತದೆ ಸರ್. ಇದು ಸಭಾ ಮಂಟಪ ಅಥವಾ ಡ್ಯಾನ್ಸಿಂಗ್ ಹಾಲ್ ಅಂತ ಹೇಳ್ತೀವಿ ಸರ್. ಈ ಒಂದೊಂದು ಕಲ್ಲುಗಳ ಡಿಸೈನ್ ನೋಡಿದ್ರೆ ಸಿಂಗಲ್ ದಟ್ ಟೈಮ್ ನೋ ಮಷಿನ್ಸ್, ಯಾವುದೇ ಒಂದು ಮಷಿನ್ಸ್ ಇಲ್ಲದೆ ಸುತ್ತಿಗೆ ಉಳಿಯೋದು ಕೆತ್ತ ಡಿಫ್ರೆಂಟ್ ಆಫ್ ಬೆಂಗಲ್ ಡಿಸೈನ್ ನೋಡ್ತೀವಿ ಸರ್. ಇಲ್ಲಿ ಸರ್ ಮೇಲೆ ನೋಡ್ತಾ ಇದೀವಿ ಒಂದೇ ಕಲ್ಲಿ 9 ಫ್ಲವರ್ಸ್ ನೋಡ್ತೀವಿ ಸರ್. ಸರ್ ನೀವು ನೋಡ್ಬೋದು ಬೇಲೂರು ಹಳೆಬೀಡು ನೋಡಿರ್ಬೋದು ಸರ್, ದ ಲಾಸ್ಟ್ ಆರ್ಕಿಟೆಕ್ಚರ್ ನಮ್ಮ ಕರ್ನಾಟಕದಲ್ಲಿ. ಬಟ್ ಆ ಕಲ್ಲು ಶೈನಿಂಗ್ ಬರ್ತದೆ, ಬ್ಲಾಕ್ ಸ್ಟೋನ್ ಅದು, ದಿಸ್ ಇಸ್ ಸ್ಯಾಂಡ್ ಸ್ಟೋನ್. ಐವಲ್ ದ ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ಆಲ್ ದ ಆರ್ಕಿಟೆಕ್ಟ್ ಸ್ಟೂಡೆಂಟ್ ಫಸ್ಟ್ ಬರ್ಬೇಕಾದ್ರೆ ಐವಲ್ ಬರ್ತದೆ ಸರ್. ಮಹಾರಾಷ್ಟ್ರ, ಕಲ್ಕತ್ತಾ, ಚೆನ್ನೈ, ಬೆಂಗಳೂರು, ಮೈಸೂರು ಫಸ್ಟ್ ವಿಸಿಟ್ ಇನ್ ಐವಲ್. ಸೆಕೆಂಡ್ ಬಾದಾಮಿ ನೋಡ್ತದೆ, ಪಟ್ಟಗಳು ಲಾಸ್ಟ್ ವಿಸಿಟ್ ಹಂಪಿ, ಬೇಲೂರು ಬರ್ಬೇಕು. ಎಷ್ಟು ನೀಟಾಗಿ ಕೆತ್ತನೆ ಮಾಡಿಸೋದು, ಇಸ್ ವೆರಿ ಬಿಟ್ಟು ಸಿಂಗಲ್ ಸ್ಟೋನ್ ದ ವೆರಿ ಪಿಲ್ಲರ್ಸ್ ಡಿಸೈನ್ಸ್. ಸೊ ಇದು ನೋಡಿ ಈ ದೇವಾಲಯದ ಹೆಸರು ತ್ರಿಕೂಟ ಅಂತ ನಾವು ಮೊದಲು ಓದ್ತಾ ಇದ್ದೀವಿ. ಇವಾಗ ಇದು ದೇವಾಲಯದ ಹೆಸರು ನಾವಿ ಅಂತ ಕೊಟ್ಟಿದ್ದೇವೆ. ಅಂದರೆ ನಾವಿ ಅನ್ನೋದು ಅಂತಂದರೆ ಈ ಸಲನ್ ಪೀಪಲ್ಸ್ ಕ್ಷಯಕ್ಕೆ ವಾಸ ಮಾಡೋದು, ಇದಕ್ಕೆ ನಾಯಿದಂತ ಕೊಟ್ಟಂತ ಹೆಸರು, ಬ್ರಿಟಿಷರ್ ಕೊಟ್ಟಂತ ಹೆಸರು. ಮೂಲ ತ್ರಿಕೂಟ. ಸೊ ಇದು ನೋಡಬಹುದು ಶಿಖರ ಶೈಲಿ ಅಂದರೆ ದಕ್ಷಿಣ ಭಾರತದ ದ್ರಾವಿಡ ಅಂತ ಹೇಳಿ ಸರ್. ನೀವು ತಮಿಳುನಾಡಲ್ಲಿ ನೋಡ್ಕೋದಾಗ ಈ ಕಂಚಿಪುರ, ಮಹಾಬಲಿಪುರಂ, ತಂಜಾವೂರು, ಈ ಬೃಹದೇಶ್ವರ ಟೆಂಪಲ್ ಆತನ ಶಿಖರ ಶೈಲಿ ನೋಡ್ತೀವಿ ಸರ್. ಮೊದಲು ಚಾಲುಕ್ಯ ದ್ರಾವಿಡ ನಾಗರ ಶೈಲಿ ಮಾಡ್ಕೊಂಡು ಮೊದಲು ಚಾಲುಕ್ಯ ಐವಳಿ ಸರ್. ಸೊ ಈ ಕೇಳ್ಬೋದು ಯಾಕೆ ಕೆಳಗಡೆ ಅಂತ ಕೇಳಿದಾಗ ಈ ದೇವಾಲಯ ಮೊದಲು ಸ್ಟಾರ್ಟಿಂಗ್ ಆಗೋದು ಚಿಕ್ಕ ಒಂದು ಬೇಸ್ಮೆಂಟ್, ಕೆಳಗಡೆ ಒಂದು ಬೇಸ್ಮೆಂಟ್ ಹಾಕೊಂತ ಬರ್ತಾ ಇದ್ದು. ಮುಂದೆ ಬರ್ಬತ್ತಾ ಒಂದೊಂದು ದೇವಾಲಯ ಬೆಳವಣಿಗೆ ಮಾಡ್ಕೊಂಡು ಡೆವಲಪ್ಮೆಂಟ್ ಮಾಡ್ಕೊಂಡು ಬಂದಿದೆ ಸರ್. ನೋಡಿ ಈ ದೇವಾಲಯ ಆಗಿರ್ಬೋದು, ಲಾಸ್ಟು ಆ ದೇವಾಲಯ ಇದೆ ಸರ್. ಕೆಳಗಡೆ ಗೌಡರ ದೇವಾಲಯ ಅಂತ ಬರ್ತದೆ ಸರ್. ಅದರಲ್ಲಿ ಆ ಗೌಡರ ದೇವಾಲಯ ಮತ್ತು ಈ ದೇವಾಲಯ ಬೇಸ್ಮೆಂಟ್ ಕೆಳಗಡೆ ಮುಖಾಂತರ ಬೇಸ್ಮೆಂಟ್ ಹಾಕೊಂತ ಬಂದಿಂದ ಅವಾಗ ಎಷ್ಟು
ಚೆನ್ನಾಗಿ ಕಾಣಿಸ್ಲಿಲ್ಲ. ಮುಂದೆ ಒಂದೊಂದು ದೇವಾಲಯನು ಬರ್ತಾ ಒಂದೊಂದು ಬೇಸ್ಮೆಂಟ್ ಮೇಲೆ ಕಟ್ಕೊಂತ ಬಂತದ್ದು ಸರ್. ಈ ದೇವಾಲಯಕ್ಕೆ ಒಂದೇ ಒಂದು ಎಂಟ್ರೆನ್ಸ್ ಗೇಟ್ ಇದೆ ಸರ್. ಮೇಲೆ ಶಿಖರಸ್ಥಳಿ ನೋಡಿದ್ರೆ ದಕ್ಷಿಣ ಭಾರತದ ಒಂದು ದ್ರಾವಿಡಿಯಲ್ಲಿ ಹೋದಂಥ ಒಂದು ಶಿಖರಸ್ಥಳಿ ನೋಡಿದ್ರೆ ಸರ್. ಮೇಲೆ ಪೀಸ್ ಇದೆಲ್ಲ ಅದೆಲ್ಲ ಡಿಪಾರ್ಟ್ಮೆಂಟ್ ಹಾಕಿದ್ದು. ಬಟ್ ಇಲ್ಲಿ ಈ ದೇವಾಲಯ ಒಂದು ಪಿಲ್ಲರ್ ಸಹ ನೋಡ್ತೀವಿ ಸರ್. ಬಟ್ ಇಲ್ಲಿ ಈಗ ತಾನೇ ನೋಡಬಂದಂಥ ಒಂದು ತ್ರಿಕೂಟೇಶ್ವರ ಟೆಂಪಲ್ ಚಪ್ಪ ದೇವಾಲಯ ಕಂಬಗಳಿಗಿಂತ ಸ್ವಲ್ಪ ವಿಭಿನ್ನವಾಗಿ ಒಂದು ಕಂಬಗಳನ್ನು ಕಟ್ಟಿಸಿದ ಇಲ್ಲೆಲ್ಲ. ಬಟ್ ಇಸ್ ಪರ್ಫೆಕ್ಟ್ ಆಗಿಲ್ಲ ಕಂಬಗಳು. ವರ್ಕ್ ಇಲ್ಲೇ ಸ್ಟಾಪ್ ಮಾಡಿದೆ. ಯಾಕಂದ್ರೆ ಐಹೊಳೆ ಶಿಲ್ಪಕಲಾ ಪ್ರಯೋಗಶಾಲೆ ಸರ್ ಒಂದು ಏನೋ ಸ್ಕೆಚ್ ಮಾಡ್ಕೊಂತ ಆಳದ ಒಂದು ವೇಜತ್ವ ಒಂದು ನಾವು ವೇಸ್ಟ್ ಅದನ್ನ ಅಳಗಿಸ್ತಿದ್ವಲ್ಲ ಅದೇ ತನಗೆ ಈಗ ಕಲ್ಲು ಪಿಲ್ಲರ್ ನೋಡಿ ಸೀದಾ ಇಲ್ಲ, ಅದು ಸ್ವಲ್ಪ ಇದಾಗಿದೆ, ಬೆಂಡ್ ಆಗಿದೆ. ಹೀಗಾಗಿ ವರ್ಕ್ ಇಲ್ಲೇ ಸ್ಟಾಪ್ ಮಾಡಿದ್ದೇವೆ. ಹೀಗಾಗಿ ಒಂದು ಪ್ರಯೋಗಶಾಲೆ. ಬಟ್ ಅವತ್ತಿನ ಕಾಲವಾಗ ಇವಾಗ ಸೀಸ್ ಪೆನ್ಸಿಲ್ ಇದೆ ಸರ್, ಹಬ್ಬ ಬಂದಿದೆ, ನಾವು ತಪ್ಪದನ್ನು ಅಳಕಿಸ್ಬೋದು. ಬಟ್ ಅದನ್ನ ಅಲ್ಲೇ ಸ್ಟಾಪ್ ವರ್ಕ್ ಮಾಡೋದು ಸರ್. ಹೀಗಾಗಿ ಸ್ಟಾಪ್ ವರ್ಕ್ ಮಾಡಿದೆ ಸರ್. ಆ್ಯಕ್ಚುಲಿ ಕಲ್ಲುಗಳು ಬೆಂಡ್ ಆಗಿದೆ ಸರ್. ಇದೆಲ್ಲ 1 2 3 ಬಟ್ ಇಲ್ಲಿ ಮೊದಲು ಇತ್ತು, ಇವಾಗಿಲ್ಲ ಸರ್ ಗರ್ಭಾಗ. ಬಟ್ ಡಿಪಾರ್ಟ್ಮೆಂಟ್ ಗೋಡೆ ಕಟ್ಕೊಂಡಿದ್ರು ಸರ್. ತ್ರಿಕೂಟ ಈ ಲೋಕಲ್ ಜನ ಬೇಲೂರು ವಾಸ ಮಾಡಿದ್ರೆ ಅವಕ್ಕೊಂದು ಮಿಕ್ಸಿ ಗ್ರೈಂಡಿ ಇದ್ದಿಲ್ಲ. ಇದೆಲ್ಲ ಚಟ್ನಿ ಕುಟ್ಟಕ್ಕೆ ಯೂಸ್ ಮಾಡ್ಕೊಂಡು ಸರ್. ಲೋಕಲ್ ಜನ ಮಾಡ್ಕೊಂಡಿದ್ದಿಲ್ಲ ಚಟ್ನಿ ಕುಟ್ಟಕ್ಕೆ. ಹಾಂ ಚಾಲುಕ್ಯ ಮೊಟ್ಟ ಮೊದಲ ದೇವಾಲಯ ನಾವು ಈಗ ತಾನೇ ನಾವು ನೋಡಿ ಬರ್ತಾ ಇದ್ದೀವಿ ಸರ್. ಲಾಡ್ಕನ್ ದೇವಾಲಯ ಅಂತ ಸರ್. ಲಾಡ್ಕನ್ ಅಂತ ಮುಸ್ಲಿಂ ಫ್ಯಾಮಿಲಿ ಆ ದೇವಾಲಯದಲ್ಲಿ ವಾಸ ಮಾಡ್ತಾ ಇದಕ್ಕೆ ಲಾಡ್ಕನ್ ಅಂತ ಹೆಸರು ಕೊಟ್ಟಿದೆ ಸರ್. ಮೊದಲಿದ್ದು ಅಡಿದ ಶಿವ ಟೆಂಪಲ್ ಸರ್. ಅದು ಮೇಲೆ ಚಿಕ್ಕ ಮಂಟಪ ದೊಡ್ಡ ಮಂಟಪ ಶೈಲಿ ದೇವಾಲಯ ಸರ್. ಸರ್ ಅವತ್ತಿಗೆ ಫಸ್ಟ್ ಫ್ಲೋರ್ ಗುಂಪಿದ್ದಿಲ್ಲ, ಚಿಕ್ಕ ಮಂಟಪ ದೊಡ್ಡ ಮಂಟಪ, ದಟ್ ಇಸ್ ಅ ಮಂಟಪ ಟೈಪ್ ಆಫ್ ಟೆಂಪಲ್ ಸರ್. ಮೇಲೆ ನೋಡಿ ಚಿಕ್ಕ ದೊಡ್ಡ ಮಂಟಪ, ಮೇಲೆ ಪೀಸ್ ಮರದ ದಿಮ್ಮಿ ಇಟ್ಟಂಗಾಗಿದೆ. ಅದು ಮರದ ದಿಮ್ಮಿ ಅಲ್ಲದು ಸ್ಲಾಗ್ ವುಡ್ ಟೈಪ್ ಕಾಣಿಸ್ತದೆ. ಅದು ಕಲ್ಲದು ಅಂದ್ರೆ ಕೆಳಗಡೆ ಎರಡು ಬಂಡೆಗಳು ಜಾಯಿಂಟ್ ಮಾಡಿದಾಗ ಮಧ್ಯದಲ್ಲಿ ಗ್ಯಾಪ್ ಹಾಕ ಸರ್. ಸಿಮೆಂಟ್ ಇದ್ದಿಲ್ಲ, ಹೀಗಾಗಿ ಆ ಎರಡು ಒಂದು ಕಲ್ಲುಗಳ ಮಧ್ಯದಲ್ಲಿ ಗ್ಯಾಪ್ ಆಗಿದ್ದರಿಂದ ಒಂದು ಕಲ್ಲನ್ನು ಲಾಕಿಂಗ್ ಸಿಸ್ಟಮ್ ಅಂತ ಯೂಸ್ ಮಾಡ್ಕೋದು ಪಂಡಿತ್ ವಿದ್ವಾಸ ದಟ್ ಟೈಮ್ ಇಂಜಿನಿಯರ್ಸ್ ಪ್ಲಾನಿಂಗ್ ಸರ್. ಚಿಕ್ಕ ಮಂಟಪ ದೊಡ್ಡ ಮಂಟಪ ಚಾಲುಕ್ಯ ಮೊಟ್ಟ ಮೊದಲ ದೇವಾಲಯ ಅಂತಂದ್ರೆ ಅದು ಶಿವ ದೇವಾಲಯ ಸರ್. ಇವಾಗ ನಾವು ಲಾಡ್ಕನ್ ದೇವಾಲಯ ಅಂತ ಓದ್ತಾ ಇದ್ದೀವಿ. ಸರ್ ಈ ದೇವಾಲಯದ ಹೆಸರು ಸೂರ್ಯನಾರಾಯಣ ದೇವಾಲಯ ಅಂತ ಗುಡಿ ಅಂತ ಹೇಳ್ತೀವಿ ಸರ್. ಬಟ್ ಈ ಸಮೂಹದೊಳಗೆ 3 ಸಣ್ಣ ಟೆಂಪಲ್ ನೋಡ್ತೀವಿ ಸರ್. ಸೂರ್ಯ ದೇವಾಲಯ ನೋಡ್ತೀವಿ, ದುರ್ಗಾ ಟೆಂಪಲ್ ಅದು ಸಣ್ಣ ಟೆಂಪಲು, ಇದು ಸಹ ಸೂರ್ಯನಾರಾಯಣ ಗುಡಿ ಸರ್. ನೆಕ್ಸ್ಟ್ ಆ ಕಡೆ ಒಂದಿದೆ ಸರ್, ಇದು ಒಳಗಡೆ ಒಂದು ವಿಗ್ರಹ ಇದೆ ಸರ್. ಅದು ಹೊಸದದು ಬಟ್ ಹಳೇದ ಎಲ್ಲಿದೆ ಏನೋ ಗೊತ್ತಿಲ್ಲ. ಸೇಮ್ ಐಡಲ್ ಆ ಸೂರ್ಯ ದೇವಾಲಯ ಹೆಂಗಿದ್ದ ಅನ್ನೋದು ನಾವು ನೋಡ್ಬೋದು ಸರ್. ಇಲ್ಲಿ ಇಸ್ ಅ ಮುಖಮಂಟಪ, ಸಭಾಮಂಟಪ, ಗರ್ಭಗೃಹ ಅಂತ ನೋಡ್ತೀವಿ ಸರ್ ಒಳಗಡೆ. ಬಟ್ ಇಸ್ ಸನ್ ಗಾಡ್ ಆದಿತ್ಯ ಸೂರ್ಯ ದೇವಾಲಯ. ಬಟ್ ನಾವು ನಾರ್ತ್ ಇಂಡಿಯಾದೊಳಗ ಸೂರ್ಯ ದೇವಾಲಯ ಕೋನಾಕ ಸೆಂಟ್ ಟೆಂಪಲ್ ಅಂತ ಬರ್ತದೆ ಸರ್, ಕೋನಾಕ ದೇವಾಲಯ. ಬಟ್ ಆಲ್ಮೋಸ್ಟ್ ನಾರ್ತ್ ಇಂಡಿಯಾ ಆರ್ಕಿಟೆಕ್ಚರ್ ಬಿಗಿನಿಂಗ್ ಆರ್ಕಿಟೆಕ್ಚರ್ ಸೂರ್ಯ ದೇವಾಲಯ. ಬಟ್ ಹೆಂಗ ಐಡೆಂಟಿ ಮಾಡಿದ್ರೆ 2 ಕೈಲಿ ಕಮಲದ ಹೂವು, ಸೂರ್ಯ ದೇವರ ಕೈಲಿ 2 ಕೈಲಿ ಕಮಲದ ಹೂವು, ಸುತ್ತಲೂ ನವಗ್ರಹ 9 ಗಾಡ್ 9 ಪ್ಲಾನೆಟ್ಸ್ ಅಂತ ಸರ್. ನೋಡಿ 1 2 3 4 5 6 7 8 ಸೂರ್ಯದೇವ ಸೂರ್ಯನೊಬ್ಬ ನೋಡಿದ್ರೆ 9 ಗ್ರಹಗಳಂತ ಸರ್. ನಾವು ಇಲ್ಲಿ ಉಷ್ಯ ಸಂಧ್ಯಾ ಮಾರ್ನಿಂಗ್, ಸಂಧ್ಯಾ ಈವ್ನಿಂಗ್, ಡೇ ಅಂಡ್ ನೈಟ್ ಅಂತ ಹೇಳ್ತೀವಿ ಸರ್. ಉಷ್ಯ ನಮಗನ ಯಮ ಅಂತ ಬರ್ತಾನೆ, ಸಂಧ್ಯಾ ನಮಗನ ಶನಿದೇವ ಅಂತ ಬರ್ತಾರೆ ಸರ್. ಬಟ್ ಈ ಸೂರ್ಯದೇವನ ಹತ್ತವನು 7 ಕುದುರೆಗಳು ಸರ್. 7 ಕುದುರೆಗೆ 7 ಡೇಸ್ 7 ಕಲರ್ಸ್, ಸಪ್ತಪದಿ, ಸಪ್ತಸಾಗರ, ಸಪ್ತ ಸ್ವರ್ಗಗಳಂತ ಸರ್. ದಟ್ ಇಸ್ ಅ ಸನ್ ಗಾಡ್ ಸನ್ ಟೆಂಪಲ್ ಸರ್. ಬಟ್ ಇದು ಹೊಸದು, ಹಳೇದಲ್ಲದು ಸರ್. ನಾವು ಯಾವ ತರ ಸೂರ್ಯನ ದೇವರ ನೋಡ್ಕೊಂಡು ನ್ಯಾಚುರಲ್ ಬೆಳಕು ಮುಖಾಂತರ ನೋಡ್ಕೊಂಡು ಸ್ವಲ್ಪ ಈ ಕಡೆ ಬಿಟ್ಟು ಸೈಡ್ ಬನ್ನಿ ಸರ್. ನೋಡಿದಾಗ ಲೈಟಿಂಗು ಎಷ್ಟು ನೀಟಾಗಿ ಬೋದು ಸರ್. ಇಟ್ಸ್ ಬೈ ಬಿಟ್ಟು ಸೂರ್ಯ ದೇವಾಲಯ ಸರ್. ಬೆಳಗ್ಗೆ 6 ಗಂಟೆ ಸಾಯಂಕಾಲ 6 ಗಂಟೆವರೆಗೂ ನೀವು ಸೇಮ್ ಲೈಟಿಂಗ್ ಸರ್. ಸೂರ್ಯ ಯಾವಾಗ ಕೊಡ್ತಾನೋ ಅವಾಗ ಕಾಣಿಸ್ತದೆ ಸರ್. ಸರ್ ಈ ದೇವಾಲಯ ಗೌಡ ದೇವಾಲಯ ಅಂತದೆ. ಗೌಡ ಜನಗಳು ವಾಸ ಮಾಡೋದಕ್ಕೆ ಗೌಡ ದೇವಾಲಯ ಅಂತ ಹೆಸರು ಕೊಟ್ಟಿದ್ದಾವೆ. ಮೂಲತಃ ಅದೊಂದು ಆ ವಿದ್ಯಾರ್ಥಿಗಳ ಒಂದು ಪ್ರಾಜೆಕ್ಟ್ ಹೋಗಿ ಸರ್ ಒಂದು ಟ್ರಯಲ್ ಮಾಡ್ಕೊಂಡಿದ್ದು, ಮೊದಲು ಪ್ರಯೋಗ ಮಾಡ್ಕೊಂಡಿದ್ದು. ಅದು ಏನಪ್ಪ ಅಂದ್ರೆ ವೇಟಿಂಗ್ ಹಾಲ್ ಇದ್ದಾಗ ಸರ್. ವೇಟಿಂಗ್ ಹಾಲ್ ಈ ದೇವಾಲಯದಲ್ಲಿ ಲಾಡ್ಕನ್ ಅನ್ನೋದು
ಶಿವ ಟೆಂಪಲು ಮುಂದಿನ ಭಾಗ ಇದಿಲ್ಲ, ಮುಂದಿನ ಭಾಗ ಮಾಡ್ಕೊಂಡು ಮೊದಲು ಟ್ರಯಲ್ ಅಂತ ಮಾಡ್ಕೊಂಡು ಸರ್ ಇಲ್ಲಿ ಪ್ರಯೋಗ ಮಾಡ್ಕೊಂಡು ಆಮೇಲೆ ಇದನ್ನು ಫಿನಿಶಿಂಗ್ ಮಾಡ್ಕೊಂಡೆ ಸರ್. ಯಾಕಂದ್ರೆ ಅಲ್ಲಿ ಕಂಬಗಳ ಡಿಸೈನ್ ನೋಡಿದ ಪ್ಲೇನ್ ಇದೆ ಸರ್, ಇಲ್ಲಿ ಕಂಬಗಳ ಕೆತ್ತನೆ ನೋಡ್ತೀವಿ ಸರ್. ಆ್ಯಕ್ಚುಲಿ ಫಸ್ಟ್ ಟ್ರಯಲ್ ಮಾಡ್ಕೊಂಡು ಆಮೇಲೆ ಫಿನಿಶಿಂಗ್ ಮಾಡ್ಕೊಂಡು ಸರ್. ಇದು ಚಾಲುಕ್ಯದ ಮೊಟ್ಟ ಮೊದಲ ದೇವಾಲಯ. ಮುಖ ಮಂಟಪ, ಸಭಾ ಮಂಟಪ, ಗರ್ಭಗ ಮೇಲೆ ಒಂದು ಟಾಪ್ ಸ್ಮಾಲ್ ಮಂಟಪ ಮಾಡ್ಕೊಂಡು ಸರ್. ಮೇಲೆ ಹತ್ತಿ ಹೋಗ್ಲಿ ಸಹ ನಾವು ಅವತ್ತಿನ ಕಾಲದ ಕಲ್ಲಿನ ಏಣಿ ಅಂದರೆ ಸ್ಟೋನ್ ಲ್ಯಾಡರ್ ಸಹ ನೋಡ್ಬೋದು ಸರ್ ನಾವಿಲ್ಲಿ. ಬಟ್ ಆ ಕಡೆ ಮತ್ತು ಈ ಕಡೆ 3 ಪಿಲ್ಲರ್ಸ್ ಕಾಣಿಸ್ತದೆ ನೋಡಿ ಸರ್. ಅವತ್ತಿನ ಕಾಲ ಒಳಗೆ ಡೊನೇಟ್ ಮಾಡ್ತದೆ, ಸಹಾಯ ಮಾಡ್ತದೆ, ಏನು ಹಸುಗಳು ಕೊಡ್ತದೋ, ಭೂಮಿ ಕೊಡ್ತದೋ, ನಾಣ್ಯಗಳನ್ನು ಕೊಡ್ತದೋ, ಕೊಟ್ಟಂಥ ಧಾನ್ಯಗಳನ್ನು ಈ ಅಳಗನಡದಲ್ಲಿ ಇಲ್ಲಿ ಡೊನೇಟರ್ ನೇಮ್ಸ್ ಇಲ್ಲೆಲ್ಲ ಕೆತ್ತನೆ ಮಾಡಿದ್ರು ಪಿಲ್ಲರ್ ಕಂಬದಲ್ಲಿ. ಈ ಸೋಫಾ ಸೆಟ್ ಡಿಸೈನ್ ಹೊರಭಾಗದ ನೋಡ್ಸ ಹೇಳ್ಬಿಟ್ಟು ಡಿಸೈನ್ ಕಳಿಸಿ ಡಿಸೈನ್ ನೋಡ್ತಾ ಇದೀವಿ. ಚಾಲುಕ್ಯ ಒಂದು ಮೊದಲನೇ ದೇವಾಲಯ, ಚಾಲುಕ್ಯ ಒಂದು ರಾಜ್ಯ ಲಾಂಛನ ಅಂತ ನೋಡಿ ಸರ್. ಇಟ್ಸ್ ವೈ ಬ್ಯೂಟಿಫುಲ್. ಇಲ್ಲಿ ಮೂರನೇ ಹೊತ್ತನೇ ವಿಷ್ಣು ವಹಸ್ವಾಮಿ ಅಂತ ಹೇಳಿ ವಹ ಇದೆ. ಇಲ್ಲಿ ಶಂಖ ಚಕ್ರ ದರ್ಪಣ, ಯಾಕಂದ್ರೆ ಶಂಖ ಚಕ್ರ ಚಾಲುಕ್ಯ ಮೂಲತಃ ವೈಷ್ಣವ, ವಿಷ್ಣು ಆಯುಧಗಳು ಶಂಖ ಚಕ್ರ. ಈ ವಹ ಯಾಕಂತಂದ್ರೆ ಕಾಡು ಹೊಂದಿ ಯಾಕಂತಂದ್ರೆ ಮೂರನೇ ಹೊತ್ತನೇ ವಹಸ್ವಾಮಿ ಅಂತ ಹೇಳ್ತಾರೆ ಸರ್. ಇಲ್ಲಿ ದರ್ಪಣ ಯಾಕಂತಂದ್ರೆ ಅವನ ಆಡಳಿತ, ಚಾಲುಕ್ಯ ಒಂದು ಆಡಳಿತ ಪಾರದರ್ಶಕವಾಗಿದ್ದರಿಂದ ಇಲ್ಲಿ ನಾವು ದರ್ಪಣ ಅಂತ ನೋಡ್ತಾ ಇದ್ವಿ. ಇದೇ ಸೇಮ್ ಹಂಪಿ ನೋಡ್ಲಿಕ್ಕೆ ಹೋದಾಗ ಶ್ರೀಕೃಷ್ಣ ದೇವ ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ರಾಜ್ಯ ಲಾಂಛನವನ್ನು ಸೇಮ್ ವಹಸ್ವಾಮಿ ನೋಡ್ತಾ ಇದೀವಿ, ಇಲ್ಲಿ ವಹಸ್ವಾಮಿ ನೋಡ್ತಾ ಇದೀವಿ. ಇಲ್ಲಿ ಸನ್ ಅಂದ್ರೆ ಸೂರ್ಯ ಮತ್ತು ಚಂದ್ರ ಖಡ್ಗವನ್ನು ನೋಡುತ್ತಿದ್ದು ಸಹ ಇಲ್ಲಿ ಹಂಪಿಯಲ್ಲಿ. ಇದು ಚಾಲುಕ್ಯ ಸರ್. ನೋಡಿ ಇಲ್ಲಿ ಅವತ್ತಿನ ಕಾಲದ ರಾಜರಿಗೆ ಛತ್ರ ಮತ್ತು ಚಾಮ್ರ ಅಂತ ಇದ್ದು ಸಹ ಇಲ್ಲಿ 1500 ವರ್ಷಗಳ ಹಿಂದೆ ಯೋಗಾಸನ ನೋಡಿ ಸರ್. ಯೋಗಾಸನ ನೋಡ್ತಾರೆ ಬೈಬಿಟ್ಟು ಯೋಗಾಸನ, ಡಿಫಿಕಲ್ಟ್ ಆಫ್ ಯೋಗಾಸನ. ಚಾಲುಕ್ಯ ಮನೆದೇವತೆ ಗಜಲಕ್ಷ್ಮಿ ನೋಡ್ತೀವಿ ಸರ್ ಇಲ್ಲಿ. ಸರ್ ಇಲ್ಲಿ ನೋಡ್ತಾ ಇದೀವಿ ಮೇಲೆ ಹತ್ತಿ ಹೋಗ್ಲಿಕ್ಕೆ ಏನಿ, ಕಲ್ಲಿನ ಏಣಿ. ಇವಾಗೆಲ್ಲ ನೋಡಿ ಕಟ್ಟಿಗೆ ಏನಿದೆ ಸರ್. ಬಟ್ ಅವತ್ತಿನ ಮೇಲೆ ಹತ್ತಿ ಹೋಗ್ಲಿಕ್ಕೆ ಸ್ಮಾಲ್ ಚಿಕ್ಕ ಮಂಟಪ ಹೋಗ್ಲಿಕ್ಕೆ ಸ್ಟೋನ್ ಲ್ಯಾಡರ್ ಅಂತ ಹೇಳ್ತೀವಿ ಸರ್. ಇವಾಗ ಜಸ್ಟ್ ಬಂದ್ ಮಾಡಿದೆ, ಯಾಕಂತಂದ್ರೆ ಈ ಮಕ್ಕಳೆಲ್ಲ ಮೇಲೆ ಹೋಗಿ ಜಂಪ್ ಮಾಡೋದು ಕಾಲು ಪೆಟ್ಟಾಗ ಆ ಕಲೆ ಸಹ ಡಿಪೆಂಡ್ ಮೇಲೆ ಹೋಗ್ಲಿಕ್ಕೆ ಕ್ಲೋಸ್ ಮಾಡ್ಕೊಂಡು ಸರ್. ಇಟ್ ಇಸ್ ಸ್ಟೋನ್ ಲ್ಯಾಡರ್. ಇಟ್ ಇಸ್ ವೈ ಬ್ಯೂಟಿಫುಲ್. 1500 ವರ್ಷಗಳ ಹಿಂದೆ ಚಾಲುಕ್ಯ ಕಾಲದೊಳಗ ಒಂದು ಸೊಸೈಟಿ ಸಾಮಾಜಿಕ ಸ್ಥಿತಿ ನೋಡಿದಾಗ ಸಹಸ ವಿವಸ ಸಮಾಸ ಜೀವನ. ಸಹಸ ಅಂತಂತಂದ್ರೆ ಒಂದು ಊಟ ಆಡಿದ ಮೇಲೆ ಗಂಡೆ ಅಂತ ಅಣ್ಣನ ಹೋಗಿ ಪ್ರೀತಿ ಮಾಡೋದು. ವಿವಸ ಅಂತಂತಂದ್ರೆ ಡೇ ಟೈಮ್ ಗಂಡೆ ಅಂತ ಜಗಳ ಮಾಡೋದು. ಸೊ ಡೇ ಟೈಮ್ ಏಂತಿ ಮತ್ತು ಗಂಡ ಜಗಳ ಅಂತ ನಡೆಸೋದು, ಏಂತಿ ಗಂಡ ಜುಟ್ಟು ತೊಗೊಂಡು ಹೊಡಿದಾನು ನಾವು ನೋಡ್ತೇವೆ ಸರ್. ಏಂತಿನ ಗಂಡ ಜುಟ್ಟು ಹೊಡಿತಾ ಇದ್ದಾರೆ. ಆಮೇಲೆ ಊಟ ಆದ್ಮೇಲೆ ಗಂಡ ಎಂತಿ ಜಗಳ ಒಂದು ಪ್ರೀತಿ ಮಾಡ್ತೇವೆ ಸರ್. ಅಂದ್ರೆ ಗಂಡ ಎಂತಿ ಜಗಳ ಉಂಡು ಮಾಡ್ಬೋದು ಅಂತ ನಾವು ಗಾದಿ ಸಹ ನೋಡ್ಬೋದು ಸರ್. ಅವತ್ತಿನ ತಪ್ಪು ಮಾಡಿದ ಆನೆಕಲ್ಲು ತುಳಿಸ್ತದೆ ಪನಿಷ್ಮೆಂಟ್. ಬನ್ನಿ ನೋಡಿ, ಇಟ್ ಇಸ್ ಸ್ಮಾಲ್ ಗರ್ಭ ಶಿವಲಿಂಗ ನೋಡ್ತೀವಿ ಸರ್ ನಾವಿಲ್ಲಿ. ಇಲ್ಲಿ ಶಿವನ ಒಂದು ವಾಹನ ನಂದಿ ಅಪೋಸಿಟ್ ಅಲ್ಲಿ ಸಹ ಇಲ್ಲಿ. ಚಾಲುಕ್ಯ ಮೂಲತಃ ವೈಷ್ಣವ ಆಗಿದ್ದರಿಂದ ಪ್ರತಿಯೊಂದು ದೇವಾಲಯ ಮುಂಭಾಗದಲ್ಲಿ ವಿಷ್ಣು ವಾಹನ ಗಾರ್ಡನ್ ಕೆತ್ತ ಮಾಡಿ ನೋಡ್ತೀವಿ ಸರ್. ಈ ಕಡೆ ಅಪೋಸಿಟ್ ನೋಡಿ ಸರ್, ಇಲ್ಲಿ ವಿಷ್ಣು ವಾಹನ ಗಾರ್ಡ್ ಇದೆ. ಇಲ್ಲಿ ಭದ್ರ ವೀರಭದ್ರ ನೋಡ್ತೀವಿ, ದ್ವಾರಪಾಲಕ ನೋಡ್ತಾ ಇದೀವಿ. ಇಲ್ಲಿ ಫಸ್ಟ್ ಟೆಂಪಲ್ ಯಾವುದೇ ಕಂಪ್ಲೀಟ್ ಆಗಿಲ್ಲ ಸರ್. ಇಟ್ ಇಸ್ ವೈ ಬಿಟ್ಟು ನೋಡಿ ಲೋಟಸ್ 1 2 3 ಡಿಸೈನ್ ಎಷ್ಟು ಮಾಡ್ಕೊಂಡಿದೆ. ಸೈಡಲ್ಲಿ ಸಮುದ್ರ ಅಲೆಗಳ ಡಿಸೈನ್ ಸಹ ಮಾಡ್ಕೊಂಡಿದೆ ಸರ್. ಇಲ್ಲೆಲ್ಲ ಯಾವುದೇ ಮಸೀನ್ಸ್ ಇಲ್ಲ, ವುಡ್ ಕಟ್ಟಿಂಗ್ ಸ್ಟೋನ್ ಕಟ್ಟಿಂಗ್ ಸುತ್ತಿಗೆ ಒಂದು ಕೆತ್ತನೆ ಮಾಡಿದ್ದಾವೆ. ಇಲ್ಲಿ ಶೇಷನಾಗ ನೋಡ್ತಿದ್ದೆ 5 ಹೆಡ್ಸ್ ಒಬ್ಬ ಶೇಷನಾಗ. ಈ ಒಂದು ದೇವಾಲಯ ಒಂದು ಜಾಲಂಧ ನೋಡ್ತೀವಿ ಸರ್. ಈ ಕಡೆ ನೋಡಿ ಜಸ್ಟ್ ಒಳಗಡೆ ಜಸ್ಟ್ ವೀಲ್ ಚಕ್ರ ಡಿಸೈನ್ ನೋಡಿದ್ದೇವೆ. ಹಿಂದ್ಗಡೆ ನೋಡಿದಾಗ ಏನು ಕಾಣಿಸ್ತದೆ, ಫಿಶ್ ಡಿಸೈನ್ ಕಾಣಿಸ್ತದೆ, ಮೀನುಗಳ ಡಿಸೈನ್ ಮಾಡ್ಕೊಂಡ ಭಾಗದಲ್ಲಿ. ಬಟ್ ಇಲ್ಲಿ ಇದರಲ್ಲಿ ನೋಡಿದಾಗ ನೀವು ಫೋಟೋ ತಗೊಂಡು ಲೇಡೀಸ್ ಕಿವಿನ ಓಲಿಡ್ ಸಹ ಡಿಸೈನ್ ಕಾಣಿಸ್ತದೆ ಸರ್ ನಿಮ್ಮಲ್ಲಿ. ಈ ಇಲ್ಲಿ ನೋಡಿ ಇದೆಲ್ಲ ಒಂದು ಸ್ಕ್ವೇರ್ ಟೈಪ್, ಇಲ್ಲಿ ಬಾಕ್ಸ್ ಡಿಸೈನ್, ಭಾಗದಲ್ಲಿ ಬಿಗ್ ಫ್ಲವರ್ ಸ್ಮಾಲ್ ಫ್ಲವರ್ ಡಿಸೈನ್ ಒಂದು ಜಾಲಂಧ ನೋಡ್ಬೋದು ಔಟ್ ಸೈಡಲ್ಲಿ. ಇಲ್ಲೂ ಸಹ ಒಂದು ಚಟ್ನಿ ಕೊಟ್ಟಿಗೆ ಯೂಸ್ ಮಾಡ್ಕೊಂತ ಒಂದು ಒಳಕಲ್ ಅಂತ ಹೇಳ್ತಾರೆ ಸರ್. ಅದಕ್ಕೆಲ್ಲ ಮಷಿನ್ಸ್ ಇದ್ದಿಲ್ಲ. ಫಸ್ಟ್ ದೇವಾಲಯ ಯಾವುದೇ ಒಂದು ಪಿಲ್ಲರ್ ಕಂಪ್ಲೀಟ್ ಮಾಡ್ಕೊಂಡಿಲ್ಲ, ಎಲ್ಲ ಒಂದು ಪ್ಲೇನ್ ಆಗಿ ಮಾಡ್ಕೊಂಡ್ಬಿಟ್ಟಿದೆ ಸರ್ ಇಲ್ಲಿ.